ವಾರಾಹಿ ವೀಕ್ಷಕರಿಗೆ ಸ್ವಾಗತ. ಪರಶುರಾಮ ಗೋಶಾಲೆ ರಿಜಿಸ್ಟರ್ ಮಾಡಿಕೆರೆ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಹೌದು, ಮಕರ ಸಂಕ್ರಾಂತಿ ಹಾಗೂ ಉತ್ತರಾಯಣ ಪುಣ್ಯಕಾಲದ ನಿಮಿತ್ತ ಮಾಡಿಕೆರೆ ಗ್ರಾಮದ ಪರಶುರಾಮ ಗೋಶಾಲಾ ರಿಜಿಸ್ಟರ್ ವತಿಯಿಂದ ಗ್ರಾಮಸ್ಥರಿಗೆ ರಂಗೋಲಿ ಬಿಡಿಸುವ ಸ್ಪರ್ಧೆ ಇಟ್ಟಿದ್ದರು. ಇನ್ನು ಈ ಸ್ಪರ್ಧೆಗೆ ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ಸೇರಿ ತುಂಬ ಸಡಗರದಿಂದ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಿದರು. ಇನ್ನು ಈ ರಂಗೋಲಿ ಸಭೆಯಲ್ಲಿ ರಂಗೋಲಿ ಬಿಡಿಸಿ ಸಂತೋಷಪಟ್ಟರು. ಇನ್ನು ರಂಗೋಲಿ ಸ್ಪರ್ಧೆ ನಂತರ ಗೋಧೂಳಿ ಸಮಯದಲ್ಲಿ ಪರಶುರಾಮ ಗೋಶಾಲೆಯಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಗೋಶಾಲಾ ಪದಾಧಿಕಾರಿಗಳು ಮಂಗಳವಾದ್ಯಗಳೊಂದಿಗೆ ಗೋವುಗಳನ್ನು ಮಾಡಿಕೆರೆ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಕರ ಸಂಕ್ರಾಂತಿ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಇನ್ನು ಈ ರಂಗೋಲಿ ಸ್ಪರ್ಧೆ ಹಾಗೂ ಪರಶುರಾಮ ಗೋಶಾಲಾ ರಿಜಿಸ್ಟರ್ಗೆ ಆಗಮಿಸಿದ ಅತಿಥಿಗಳಾದ ಶ್ರೀ ಅಪ್ಪಾಜಿ ರೆಡ್ಡಿರವರು, RSS ಮಾಜಿ ಜಿಲ್ಲಾ ಸಂಘ ಚಾಲಕರು ಹಾಗೂ ಶ್ರೀರಾಮ ರೆಡ್ಡಿ ಶಿಕ್ಷಕರು ರವರಿಗೆ ಆತ್ಮೀಯವಾಗಿ ಸ್ವಾಗತಿ ಸನ್ಮಾನವನ್ನು ಮಾಡಲಾಯಿತು. ಇನ್ನು ಅಪ್ಪಾಜಿ ರೆಡ್ಡಿರವರು ಮಾತನಾಡಿ, ನಮ್ಮ ಗ್ರಾಮಗಳಲ್ಲಿ ಹಳೆಯ ಕಾಲದಿಂದಲೂ ಉತ್ತರಾಯಣ ಪುಣ್ಯಕಾಲದಿಂದ ಸೂರ್ಯ ದಕ್ಷಿಣದ ತಟದಿಂದ ಬದಲಾವಣೆ ಮಾಡಿ ಉತ್ತರ ತಟಕ್ಕೆ ತಿರುಗುತ್ತಾನೆ. ನಾವು ಗೋವುಗಳನ್ನು ನಮ್ಮ ದೇವರ ಸಮಾನವಾಗಿ ಕಾಣುತ್ತೇವೆ. ಈ ದಿನ ಜಾನುವಾರುಗಳಿಗೆ ಹಬ್ಬದ ದಿನ, ಎಲ್ಲರಿಗೂ ಸುಖ ಸಂತೋಷವನ್ನು ತರಲಿ ಎಂದು ತಿಳಿಸಿದರು. ಜೊತೆಗೆ ಫೆಬ್ರವರಿ ದಿನಾಂಕ 1ನೇ ತಾರೀಕಿನಂದು ಚಿಂತಾಮಣಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತಿದ್ದು, ಎಲ್ಲ ಬಂಧುಗಳು ಮನೆಯಿಂದ ಒಬ್ಬರು ಇಲ್ಲ ಇಬ್ಬರು ಆದಿಯಾಗಿ ಬರಬೇಕೆಂದು ತಿಳಿಸಿದರು. ಇನ್ನು ಈ ಸಮಯದಲ್ಲಿ ಪರಶುರಾಮ ಗೋಶಾಲಾ ರಿಜಿಸ್ಟರ್ ಪದಾಧಿಕಾರಿಗಳಾದ ವಿಶ್ವನಾಥ್ ದೀಕ್ಷಿತ್, ರಾಮಲಿಂಗ ದೀಕ್ಷಿತ್, ರಾಜೇಂದ್ರ ದೀಕ್ಷಿತ್, ರವೀಂದ್ರ MN, ಮಂಜುನಾಥ್ HS, ಆನಂದ V, ರಾಗಿಣಿ V, ತಾರಕ ರಾಮನ M, ಧೀರಜ್ ಸಿರಾಗೂರು, ವೆಂಕಟರೆಡ್ಡಿ R ಹಾಗೂ ಮಾಡಿಕೆರೆ ಗ್ರಾಮಸ್ಥರಾದ ಸುದರ್ಶನ್ ರೆಡ್ಡಿ, ಸುಭಾಷ್ ರೆಡ್ಡಿ, ಚೌಡರೆಡ್ಡಿ, ಶ್ರೀನಾಥ್, ಸುನಿಲ್ MV, ಗಂಗಾಧರ್ ರೆಡ್ಡಿ N, ಸುರೇಶ್ S, ಮುರಳಿ S, ಸೋತರೆಡ್ಡಿ, ಮಂಜುನಾಥ A, ಶ್ರೀನಿವಾಸ ರೆಡ್ಡಿ, ಮಾಡಿಕೆರೆ ಅರುಣ್ ಕುಮಾರ್ ಸೇರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನು ಈ ಗೋಶಾಲೆಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಾಗಿದೆ. ಈ ಜಾಗ ಸಾಲದ ಕಾರಣ ಇನ್ನು ಮನೆಯ ಆ ಕಡೆಗೆ 2 ಗುಂಟೆ ಜಾಗದಲ್ಲಿ ಹೊಸ ಶೆಡ್ ನಿರ್ಮಿಸಲಾಗುತ್ತಿದ್ದು, ಗೋ ಸೇವಾ ಮಾಡಲು ಇಚ್ಛಿಸುವವರು ಪರಶುರಾಮ ಗೋಶಾಲಾ ರಿಜಿಸ್ಟರ್ ಮಾಡಿಕೆರೆ ಅವರನ್ನು ಸಂಪರ್ಕಿಸಬಹುದಾಗಿ ತಿಳಿಸಿರುತ್ತಾರೆ. ನಾಗರಿಕತೆ ಇದೆಯಲ್ಲ, ಈ ನಾಗರಿಕತೆ ನಮ್ಮ ಕಣ್ಣು ಮುಂದೆನೆ ನಾವು ಇದಕ್ಕೆ ನಾಶ ಪರಿಸ್ಥಿತಿ ಬರಬಾರದು. ಯಾವಾಗ ಬರುತ್ತಂದ್ರೆ ಹಿಂದೂಗಳು ಅಜಾಗೃತರಾದಾಗ, ಹಿಂದೂಗಳ ಸಂಖ್ಯೆ ಕಡಿಮೆ ಆದಾಗ, ಹಿಂದೂಗಳು ನಾವು ವ್ಯಾವಹಾರಿಕವಾಗಿ ನಮ್ಮನ್ನು ನಾವು ವಿರೋಧಿಸಿಕೊಳ್ಳುವಾಗ, ಈ ಮಾತು ನಾನು ಒಟ್ಟಿಗೆ ಸೇರುವುದಿಲ್ವೋ ಅಲ್ಲಿಯವರೆಗೆ ನಾವು ದುರ್ಬಲರಾಗ್ತೀವಿ, ಶಕ್ತಿ ಕಡಿಮೆ ಆಗುತ್ತೆ, ಶಕ್ತಿ ಕುಂದುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜದ ಈ ಒಂದು ಉನ್ನತಿ ಆಗಲಿ ಅವನತಿ ಆಗಲಿ ಇವೆಲ್ಲ ನಮ್ಮ ಮೇಲೆ ಆಧಾರಪಟ್ಟಿರೋದು. ಆದ್ರಿಂದ ನಾವು ಜಾಗೃತರಾಗಬೇಕು. ಆದ್ರಿಂದ ಸಮಾಜವನ್ನು ಜಾಗೃತಿ ಮಾಡೋದಕ್ಕೋಸ್ಕರ ಫೆಬ್ರವರಿ 1ನೇ ತಾರೀಕು ಚಿಂತಾಮಣಿ ನಗರದಲ್ಲಿ ಹಿಂದೂ ಸಮಾಜೋತ್ಸವನ್ನ ಇಟ್ಕೊಂಡಿದ್ದೇವೆ. ಈ ಹಿಂದೂ ಸಮಾಜೋತ್ಸವಕ್ಕೆ ತಾವೆಲ್ಲರೂ ಬರಬೇಕು. ಎಲ್ಲರೂ ಮನೆಯಿಂದ, ಪ್ರತಿ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಅದಕ್ಕೆ ಹಾಜರಾಗಬೇಕು. ಹಾಜರಾಗಿ ಈ ಕಾರ್ಯಕ್ರಮಕ್ಕೆ ನೀವೇನು ಕೊಡ್ಬೇಕಾಗಿಲ್ಲ, ವ್ಯವಸ್ಥೆಗಳೆಲ್ಲ ನಾವು ನೋಡ್ತೀವಿ, ಆದ್ರೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ಹಿಂದೂ ಸಮಾಜ ನಾವೆಲ್ಲ ಒಟ್ಟಿಗಿದ್ದೀವಿ, ಒಂದಾಗಿದ್ದೀವಿ ಎಂಬುದನ್ನ ನಾವು ತೋರಿಸ್ಕೊಳ್ಬೇಕು. ಈ ಮೂಲಕ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಒಂದು ಸಂಕೇತಗಳು ಪ್ರಾರಂಭ ಆಗುತ್ತೆ. ನಾವು ಒಂದು ಸಮಾಜವಾಗಿ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಬಂಧುಗಳೇ, ಹಿಂದೂ